ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟಿಗೆ ನಾನು ಮಿಷಿನ್ ಬಗ್ಗೆ ಒಂದು ಮಿಷಿನ್ ಎಂಬ್ರಾಯ್ಡರಿ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಅದು ಫಸ್ಟ್ ಕ್ಲಾಸಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನೀಗ ಮೆಟೀರಿಯಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಮಿಷಿನ್ ಎಂಬ್ರಾಯ್ಡರಿಯಲ್ಲಿ ನಾವು ಯಾವ ಥರ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು ಅಂತೇಳಿ. ಸೊ ಯಾಕೆ ನಾನು ಈ ಥರ ಮೆಟೀರಿಯಲ್ಸ್ನ ಫಸ್ಟಿಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಫಸ್ಟಿಗೆ ಈಗ ಮಿಷಿನ್ ಎಂಬ್ರಾಯ್ಡರಿ ಕಲಿಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದ್ರೆ, ಯಾವ ಥರ ಮೆಟೀರಿಯಲ್ಸ್ ಅಂತ ಗೊತ್ತಿದ್ದರೆ ನಮಗೆ ಕಲಿಯೋದಕ್ಕೆ ಈಸಿ ಟು ವೇ ಆಗುತ್ತೆ, ಬೇಗ ಕಲಿಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡ್ತಾ ಹೋಗೋಣ. ಅದಕ್ಕೆ ನಮ್ಮ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಯಾವ್ಯಾವ ಮೆಟೀರಿಯಲ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು, ಸೊ ನೋಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಈ ಥರ ಫ್ರೇಮ್ನ ಯೂಸ್ ಮಾಡ್ತಾ ಹೋಗ್ತೀನಿ, ಫ್ರೇಮ್ನ ತೋರಿಸ್ತಾ ಹೋಗ್ತೀನಿ. ಸೊ ಇದು ಬಂದುಬಿಟ್ಟು 12 ಇಂಚಿಂದು, ಇದು ಬಂದುಬಿಟ್ಟು 14 ಇಂಚಿದ್ದು, ಇದು ಬಂದು 16 ಇಂಚಿಂದು ದೊಡ್ಡ ಸೈಜು. ನಾನು ಫಸ್ಟಿಗೆ ಕಲಿಯುವಾಗ ಇದೇ ಥರ ಸಣ್ಣ ಸೈಜ್ ತೊಗೊಂಡು ಕಲ್ತಿದ್ದು. ಸೊ ಇದರಲ್ಲಿ ಸುಮಾರು ಸೈಜ್ಗಳು ಸಿಗುತ್ತೆ ನಮಗೆ, ಫ್ರೇಮಲ್ಲಿ ಸುಮಾರು ಕಲರ್ ಸಿಗುತ್ತೆ. ಸೊ ನಾವು ಇದಕ್ಕೆ ಬಟ್ಟೆ ಅಥವಾ ಟೇಪು, ಬ್ಲ್ಯಾಕ್ ಕಲರ್ ಟೇಪ್ನ ಸುತ್ತಬೇಕು. ಯಾಕೆ ಸುತ್ತಬೇಕು ಅಂತ ಹೇಳಿದರೆ, ಸೊ ಬಟ್ಟೆ ನಮಗೆ ರಿಂಕಲ್ಸ್ ಬರೋದಾಗಲಿ ಕಿತ್ಕೊಂಡೋಗೋದು ಆಗಲ್ಲ. ಹಾಗಾಗಿ ಇದಕ್ಕೆ ಟೇಪು ಅಥವಾ ಬಟ್ಟೆನ ಸುತ್ತಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಸುತ್ತಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಕಲಿಯುವಾಗ ಇದೇ ಥರ ಸ್ಮಾಲ್ ಸೈಜ್ ತೊಗೊಂಡು ಕಲಿಬೇಕಾಗುತ್ತೆ. ಇದರಲ್ಲಿ ಸುಮಾರು ಸೈಜು ಕೂಡ ಅವೈಲೇಬಲ್ ಇರುತ್ತೆ. ಸ್ಮಾಲು, ಇದಕ್ಕಿಂತ ಸ್ಮಾಲ್ ಕೂಡ ಸಿಗುತ್ತೆ ನಮಗೆ. ಸ್ಟಾರ್ಟಿಂಗ್ ಕಲಿಯುವಾಗ ಸಾಕು, ಇಷ್ಟು ಇದ್ದರೆ ಸಾಕು ಅನಿಸುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಬಾಬಿನ್. ಸೊ ನೋಡಿ ನಮಗೆ ಈ ಥರ ಕೇಸು ಬಾಬಿನ್ನು ಸಿಗುತ್ತೆ. ಇದು ಬಂದುಬಿಟ್ಟು ಬಾಬಿನ್ನು. ನಾವು ಈ ಬಾಬಿನಲ್ಲಿ ಥ್ರೆಡ್ ಹಾಕೋದಾದರೆ ವೈಟ್ ಕಲರ್ ಥ್ರೆಡನ್ನೇ ಹಾಕ್ತಾ ಹೋಗಬೇಕು. ಈ ಕಲರು ನೋಡಿ, ಇದಕ್ಕೆ ಬೇರೆ ಕಲರ್ ಇದೆ, ಇದು ಬೇರೆ, ನಾವು ಬೇರೆ ಮಿಷಿನ್ ಬ್ಲೌಸ್ ಹೊಲಿತೀವಲ್ವ ಅದು ಥ್ರೆಡ್ ಇದಕ್ಕೆ ಈ ಥರ ಕಲರ್ಸ್ ದಾರಗಳನ್ನು ನಾವು ಸುತ್ತೋ ಆಗಿಲ್ಲ. ಇದಕ್ಕೆ ಬಂದುಬಿಟ್ಟು ನಾವು ಇದೇ ಥರ ವೈಟ್ ಥ್ರೆಡನ್ನೇ ನಾವು ಯೂಸ್ ಮಾಡಬೇಕಾಗತ್ತೆ. ಯಾಕೆ ಈ ಥರ ವೈಟ್ ಥ್ರೆಡನ್ನ ಯೂಸ್ ಮಾಡಬೇಕಾಗತ್ತೆ ಅಂತ ಹೇಳಿದರೆ, ಇದು ಕೆಳಗಡೆ ದಾರ ಬರುತ್ತೆ, ಮತ್ತು ಇದು ಬಂದುಬಿಟ್ಟು ರೇಷ್ಮೆ ದಾರ ಬಂದುಬಿಟ್ಟು ಮೇಲೆ ನಮಗೆ ಡಿಸೈನ್ಸ್ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಫಸ್ಟ್ ನಾನು ಬಿಗಿನಿಂಗಲ್ಲಿ ನನಗೂ ಕೂಡ ಗೊತ್ತಿರಲಿಲ್ಲ, ಮೇಡಮ್ ಹೇಳಿದಾಗ ನನಗೆ ಗೊತ್ತಾಗಿದ್ದು. ನಾನು ಕೂಡ ಫಸ್ಟ್ ಟೈಮಲ್ಲಿ ಇದೇ ಥರ ಮಾಡಿದ್ದೆ. ಈ ಥರ ಕಲರ್ ದಾರನ ನಾನು ಸುತ್ತಕೊಂಡಿದ್ದೆ, ಹಾಗಾಗಿ ನಿಮಗೆ ತೋರಿಸ್ತಾ ಇರೋದಷ್ಟೇ. ಈ ಥರ ಕಲರ್ ದಾರ ಸುತ್ತೋ ಆಗಿಲ್ಲ. ನೆಕ್ಸ್ಟು ಇದಕ್ಕೆ ಯಾವುದೇ ನಾವು ಡಿಸೈನ್ ಮಾಡಲಿ, ಇದೇ ಕಲರ್ ಥರನ ನಾವು ವೈಟ್ ಕಲರ್ ಥ್ರೆಡನ್ನೇ ನಾವು ಸುತ್ತಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೀವು ಯಾವುದೇ ಕಲರ್ ಯೂಸ್ ಮಾಡಲಿ, ಸುಮಾರು ಕಲರ್ ಇದೆ ಇದರಲ್ಲಿ, ಸುಮಾರು ಕಲರ್ ಅವೈಲೇಬಲ್ ಇರುತ್ತೆ. ಸೊ ನಾನು ಇದು ಬಂದುಬಿಟ್ಟು ವರ್ಧನ್ ಕಂಪ್ನಿ ಅಂತ ಹೇಳ್ಬಿಟ್ಟು, ನಾನು ವರ್ಧನ್ ಕಂಪ್ನಿ ಥ್ರೆಡನ್ನೇ ಯೂಸ್ ಮಾಡೋದು, ಕಾಟನ್ ಥ್ರೆಡ್ಡು. ಯಾವಾಗಲೂ ಕೂಡ ನಾವು ಇದೇ ಥರ ಥ್ರೆಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಬಾವಿನಿಗೆ ತಪ್ಪಿನೂ ಕೂಡ ಈ ಥರ ಥ್ರೆಡ್ ನಾವು ಸುತ್ತೋ ಆಗಿಲ್ಲ. ಮತ್ತು ನೆಕ್ಸ್ಟು ಇದೇ ಮಿಷಿನಲ್ಲಿ ನಾವು ಮಿಷಿನ್ ವರ್ಕ್ ಮಾಡ್ತಾ ಇರ್ತೀವಲ್ವ, ಸೊ ಅದೇ ಮಿಷಿನಲ್ಲೇ ನಾವು ದಾರನ ಸುತ್ತೋ ಆಗಿಲ್ಲ. ಬೇರೆ ಮಿಷಿನಲ್ಲಿ ಸುತ್ಕೊಂಡ್ಬಿಟ್ಟು ಆ ಮಿಷಿನ್ ವರ್ಕನ್ನು ನಾವು ಮಾಡಬೇಕಾಗತ್ತೆ. ನೆಕ್ಸ್ಟು ಇದಕ್ಕೊಂದು ಸೀಸರ್ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಬಂದುಬಿಟ್ಟು ನಾನು ಬೇರೆ ತೊಗೊಂಡಿಲ್ಲ, ಬೇರೆ ದಾರಗಳನ್ನ ನಾನು ತೋರಿಸ್ತಾ ಇಲ್ಲ. ಸೊ ನಾನು ಯೂಸ್ ಮಾಡಿಬಿಟ್ಟಿರೋಂತಹ ದಾರಗಳನ್ನೇ ಥ್ರೆಡನ್ನೇ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬರ್ತಾ ಹೋಗುತ್ತೆ ರೇಷ್ಮೆ ಥ್ರೆಡ್ಡು. ಈ ಥ್ರೆಡ್ ಬಂದುಬಿಟ್ಟು ಬುಲೆಟ್ ಥ್ರೆಡ್ ಅಂತ ಹೇಳ್ಬಿಟ್ಟು. ಸೊ ನಾನು ಯಾವಾಗಲೂ ಕೂಡ ಯೂಸ್ ಮಾಡೋದು ಬುಲೆಟ್ ಥ್ರೆಡ್ಡು. ಫಸ್ಟಿಗೆ ನೀವು ಕಲಿಯುವಾಗ ನೋಡ್ಕೊಂಡು ತಗೊಳ್ಬೇಕಾಗತ್ತೆ. ಕೆಲವೊಂದು ಬೇರೆ ಕಂಪ್ನಿದು ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ಸೊ ಈ ಥರ ಪಟ್ ನನಗೆ ಕಿತ್ಕೊಂಡೋಗ್ಬಿಡುತ್ತೆ. ಈ ಥರ ಕಿತ್ಕೊಂಡೋಗೋದು ಚಾನ್ಸಸ್ ಇರುತ್ತೆ. ನಾನು ಕಲಿಯುವಾಗ ನನಗೆ ಗೊತ್ತಿರಲಿಲ್ಲ, ಸುಮಾರು ಈ ಥರ ಕಿತ್ಕೊಂಡೋಗೋದು ಮಿಷಿನಲ್ಲಿ, ನನಗೆ ಸರಿ ಬರ್ತಾ ಇಲ್ಲೇನೋ ಮಿಷಿನ್ ಎಂಬ್ರಾಯ್ಡರಿ ಅಂತ. ಇದು ಯಾಕೆ ಈ ಥರ ಆಗ್ತಿದೆ, ಮೇಲೆ ದಾರ ಎಲ್ಲ ಎದ್ದೇಳೋದು, ಆ ಥರ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಪಟ್ ಅಂತ ಕಿತ್ಕೊಂಡು ಹೋಗ್ಬಿಡುತ್ತೆ. ಇದ್ರಾಗ ಸೊ ಬುಲೆಟ್ ಥ್ರೆಡ್ ಯೂಸ್ ಮಾಡ್ತೀನಿ, ಅದು ಜಾಸ್ತಿ ಏನು ಕಿತ್ಕೊಂಡು ಹೋಗಲ್ಲ. ನನಗೆ ಇದು ಕಂಫರ್ಟ್ ಅನಿಸುತ್ತೆ ಬುಲೆಟ್ ಥ್ರೆಡ್ಡು. ಇದರಲ್ಲಿ ಸುಮಾರು ಥ್ರೆಡ್ಗಳು ಇರುತ್ತೆ, ನೀವು ನೋಡ್ಕೊಂಡು ತೊಗೊಳ್ಳಿ. ಹೋಗಿದಾಗ ನಿಮ್ಮ ಇಯರಲ್ಲಿ ಯಾವುದೇ ಥ್ರೆಡ್ ಯೂಸ್ ಬರುತ್ತಲ್ವ, ಅದನ್ನು ತೊಗೊಂಡು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಸಿಲ್ಕ್ ಥ್ರೆಡ್ನ ನಾನು ತೋರಿಸ್ತಾ ಹೋಗ್ತೀನಿ. ಇದು ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಸುಮಾರು ಕಲರ್ಸ್ ಇರುತ್ತೆ. ನಾನು ಬಂದುಬಿಟ್ಟು ಗೋಲ್ಡ್ ಕಲರ್ ಥ್ರೆಡ್ ತೋರಿಸ್ತಾ ಹೋಗ್ತಾಯಿದ್ದೀನಿ. ಇದರಲ್ಲಿ 2 ಕಲರ್ ನೀವೇ ನೋಡ್ತಾ ಇರ್ಬೋದು. ಇದು ಹೈ ಕ್ವಾಲಿಟಿ, ಹೈ ಲುಕ್ಕಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಇದು ಲೋ ಕಲರಲ್ಲಿದೆ. ಇದರಲ್ಲೂ ಕೂಡ ಸುಮಾರು ಕಲರ್ಸ್ ಅವೈಲೇಬಲ್ ಇದೆ. ನಾವು ಬ್ಲೌಸ್ ಸ್ಟಿಚ್ ಮಾಡುವಾಗ ಯಾವ ಕಲರ್ ಬೇಕು ನಮಗೆ ಬ್ಲೌಸಲ್ಲಿ ಇದ್ದರೆ, ಬ್ಲೂ ಕಲರು, ರೆಡ್ಡು, ಆ ಥರ ಪರ್ಪಲ್ಲು, ಕಾರ್ಪನ್ನು, ಆ ಥರ ಸುಮಾರು ಕಲರ್ ಇದೆ. ನಮ್ಗೆ ಯಾವ ಥರ ಕಂಫರ್ಟ್ ಅನ್ಸುತ್ತೆ ಅದನ್ನು ನೋಡ್ಕೊಂಡು ತೊಗೋಬೇಕು. ಸೊ ಈ ಕಲರ್ ಏನಪ್ಪ ಇದಕ್ಕೆ ಏನು ತೊಗೊಳ್ತೀವಿ ಅಂತ ಹೇಳಿದರೆ, ನೋಡಿ ನೆಕ್ಸ್ಟ್ ಒನ್ ಇದು ಬಂದುಬಿಟ್ಟು ಪೈಪಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ಇದು ಪೈಪಿಂಗ್ ಥ್ರೆಡ್ಡು. ಈ ಪೈಪಿಂಗ್ ಥ್ರೆಡನ್ನು ನಮಗೆ ಕೆಲವರು ತುಂಬ ಮಾಡೋಕ್ಕೆ ಹೇಳ್ತಾರೆ. ಈ ಕಲರ್ ಸಿಲ್ಕ್ ಥ್ರೆಡ್ಡಲ್ಲೇ ನಮಗೆ ಪೈಪಿಂಗ್ ಮಾಡಿ ಅಂತ ಹೇಳಿದರೆ, ಸೊ ಇದು ತುಂಬ ದಪ್ಪ ಬರೋದಿಲ್ಲ, ತುಂಬ ತೆಳ್ಳಗೆ ಬರುತ್ತೆ. ಹಾಗಾಗಿ ಈ ಪೈಪಿಂಗ್ ಥ್ರೆಡ್ ತೊಗೊಂಡು ಇದ್ರ ಮೇಲೆ
ಈ ಥರ ಥ್ರೆಡ್ ಜರಿ ಥ್ರೆಡನ್ನ ಆಗಲಿ ಅಥವಾ ಈ ಥರ ಜರಿ ಥ್ರೆಡ್ಡು ಅಥವಾ ಈ ಥರ ರೇಷ್ಮೆ ಥ್ರೆಡ್ಡನ್ನ ಇದನ್ನು ಫಿಕ್ಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ಸೊ ನಮಗಿದು ತುಂಬ ದಪ್ಪ ಕಾಣಿಸುತ್ತೆ ಥ್ರೆಡ್ಡು, ಪೈಪಿಂಗು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಥರ ದಾರನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಥರ ನಮಗೆ ಚೈನ್ ಸಿಗ್ತಾ ಹೋಗುತ್ತೆ, ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಸಿಗ್ತಾ ಹೋಗುತ್ತೆ. ಬಾಲ್ ಚೈನ್ ಮತ್ತು ಸ್ಟೋನ್ ಚೈನು, ಈ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ದು ಏನು ಅಂತ ಹೇಳಿದರೆ ಇದರಲ್ಲಿ ಲೋ ಕ್ವಾಲಿಟಿನೂ ಕೂಡ ಇರುತ್ತೆ, ಹೈ ಕ್ವಾಲಿಟಿನೂ ಕೂಡ ಇರುತ್ತೆ. ಸೊ ನಾವು ತಗೊಳ್ಳುವಾಗ ಕಲಿಬೇಕಾದ್ರೆ ಬಿಗಿನಿಂಗಲ್ಲಿ ಕಲಿಯುವಾಗ ಸೊ ಲೋ ಕ್ವಾಲಿಟಿ ತಗೊಂಡೇ ಸ್ಟಿಚ್ ಮಾಡಿ, ಹೈ ಕ್ವಾಲಿಟಿ ಏನು ಬೇಡ. ಏಕೆ ಅಂತ ಹೇಳಿದರೆ ಸೊ ಅದು ಕಲರ್ಸ್ ಎಲ್ಲ ಹೋಗುತ್ತೆ, ಕಲಿಯುವಾಗ ಅದು ಯೂಸ್ ಆಗೋಲ್ಲ. ಹಾಗಾಗಿ ಲೋ ಕ್ವಾಲಿಟಿನೇ ತೊಗೊಂಡ್ಬಿಟ್ಟು ನಾವು ಕಲಿತಾದ್ಮೇಲೆ ನೆಕ್ಸ್ಟ್ ಅದನ್ನು ನೋಡಿಕೊಂಡು ಹೈ ಕ್ವಾಲಿಟಿ ಕಲರ್ಸ್ ಹೋಗದೆ ಇರೋದನ್ನು ತೊಗೊಂಡು ಯೂಸ್ ಮಾಡಬೇಕು. ಸೊ ಇದು ಬಂದು ಬಾಲ್ ಚೈನ್ ಅಂತ ಹೇಳ್ತೀವಿ, ಇದು ಬಂದು ಸ್ಟೋನ್ ಚೈನ್. ಸೊ ಇದು ಬಂದು ಸ್ಟೋನ್ ಚೈನ್. ಇದು ನೆಕ್ಸ್ಟು ನಾನು ಹೇಳ್ತಾ ಹೋಗ್ತೀನಿ ಇದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಬ್ಲೌಸಿಗೆ ನಾವು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಸೊ ಹೈ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡದೇ ಇರ್ತೀವಿ. ಸೊ ಈ ಬಾಲ್ ಚೈನ್ನ ಮತ್ತು ಸ್ಟೋನ್ ಚೈನನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಮಿಷಿನಲ್ಲಿ ನಾವು ಹುಷಾರಾಗಿರಬೇಕಾಗುತ್ತೆ. ಏಕೆಂದರೆ ನೀಡಲ್ಸ್ ಬೇಗ ಮುರ್ಕೊಂಡೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಗಿನಿಂಗ್ ಕಲಿಯುವಾಗ ತುಂಬ ಕೇರಾಗಿ ಕಲಿಬೇಕಾಗುತ್ತೆ ಈ ಬಾಲ್ ಚೈನ್ಸು ಮತ್ತು ಸ್ಟೋನ್ ಚೈನನ್ನು. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾನು ಏನು ತೋರಿಸ್ತಾ ಇದ್ದೆ ಅಂತ ಹೇಳಿದರೆ, ನಾನು ಇದನ್ನು ಹ್ಯಾಂಡ್ ಎಂಬ್ರಾಯ್ಡರಿ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೆ. ಸೊ ಈಗ ಜಾಸ್ತಿ ನಾನು ಹ್ಯಾಂಡ್ ವರ್ಕ್ ಹಾಕಲ್ಲ, ಆದ್ರೂ ಕೂಡ ನಾನು ಹ್ಯಾಂಡ್ ವರ್ಕ್ನ ನಾನು ಕ್ಲಾಸನ್ನು ಇದರಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಯಾವುದೋ ಥರ ಇರುತ್ತೆ. ಫಸ್ಟಿಗೆ ಸ್ಟಾರ್ಟಿಂಗು ಚೈನ್ ಸ್ಟಿಚ್ಚು, ಬ್ಲೇಡ್ ಸ್ಟಿಚ್ಚು ಆ ಥರ ಬಿಗಿನಿಂಗೆಲ್ಲ ಎಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಈ ಥರ ಮಣಿಗಳು ಕೂಡ ನಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಈ ಮಣಿಗಳನ್ನೇ ಏನು ಅಂತ ಹೇಳಿದರೆ ನಾವು ಇದನ್ನಕ್ಕೂ ಮಿಷಿನ್ ಎಂಬ್ರಾಯ್ಡರಿ ಕೂಡ ನಾವು ಯೂಸ್ ಮಾಡ್ಬೋದು. ಅಲ್ಲಲ್ಲೇ ಕೂಡ ನಾವು ನೀಡಲ್ಸ್ ಸೂಜಿ ತೊಗೊಂಡ್ಬಿಟ್ಟು ನಾವು ತುಂಬ ಡಿಸೈನ್ಸ್ ವರ್ಕ್ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ಅದು ಇದೇನು ಅಷ್ಟೊಂದು ಮಿಷಿನ್ ವರ್ಕಿಗೆ ಅಷ್ಟೊಂದು ಯೂಸ್ ಆಗೋಲ್ಲ, ಬಟ್ ಈ ಥರ ಯೂಸ್ ಆಗುತ್ತೆ. ಈ ಥರ ಈ ಸ್ಟೋನ್ಗಳು ಕೂಡ ನಮಗೆ ಯೂಸ್ ಆಗುತ್ತೆ. ಇದಕ್ಕೆ ಯಾವ್ಯಾವ ಕಲರ್ ಬೇಕೋ ಆ ಥರ ಕಲರ್ಗಳನ್ನ ನಾವು ಡಿಸೈನ್ಸ್ ಮಾಡಿರ್ತೀವಲ್ವ, ಅದು ನೋಡಿಕೊಂಡು ನಾವು ಹೈ ಲುಕ್ಕಾಗಿ ಕಾಣಬೇಕು ಡಿಸೈನ್ಸ್ ಅಂತ ಹೇಳಿದ್ರೆ ಈ ಥರ ಹಾಕ್ಬೋದು. ಇದನ್ನು ಹೇಗೆ ಹಾಕ್ಬೋದು ಅಂತ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿರೋಂತಹ ಗಮ್ ಬಂದುಬಿಟ್ಟು ಇದು B-7000 ಅಂತ ಹೇಳ್ಬಿಟ್ಟು ಈ ಥರ ಗಮ್ ಸಿಗುತ್ತೆ ನಮಗೆ. ಇದು ಸ್ವಲ್ಪ ಹಚ್ಚಿದ್ರೆ ಸಾಕು, ಒಂದು ಸೆಕೆಂಡ್ ಸಾಕು, ಬೇಗ ಹಿಡ್ಕೊಂಡು ಬಿಡುತ್ತೆ. ಯಾವುದೇ ಕಾರಣಕ್ಕೂ ನಾವು ನೀರಲ್ಲಿ ಹಾಕಿ ವಾಶ್ ಮಾಡಿದ್ರೂ ಕೂಡ ಬಿಡೋದಿಲ್ಲ, ಆ ಥರ ಗಮ್ ಇದು. ಸೊ ನಾನು ಈ ಥರ ಯೂಸ್ ಮಾಡ್ತೀನಿ. ಸೊ ಮಣಿನ ಯಾವುದರಿಂದ ನಾನು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದರೆ, ಸೊ ಈ ಥರದೊಂದು ಪೆನ್ ಸಿಗುತ್ತೆ, ಈ ಪೆನ್ನಿಗೆ ಒಂದು ಗಮ್ ಸಿಗುತ್ತೆ. ಸೊ ಗಮ್ಮು ಎಲ್ಲ ಇಲ್ಲ ಅನಿಸುತ್ತೆ, ಇಲ್ಲಿ ನನ್ನ ಮಕ್ಕಳನ್ನ ಮಾಡಿದ್ದಾರೆ. ಇನ್ನೊಮ್ಮೆ ತೋರಿಸ್ತೀನಿ ಗಮ್ಮು. ನೆಕ್ಸ್ಟು ಈ ಥರ ಪೆನ್ ಸಿಗುತ್ತೆ. ಈ ಪೆನ್ನಿಗೆ ಸ್ವಲ್ಪ ಗಮ್ ಇರುತ್ತೆ, ಪಿಂಕ್ ಕಲರ್ ಗಮ್ ಇರುತ್ತೆ. ಗಮ್ಮಿನ ಸಹಾಯದಿಂದ ನಾವು ಹಚ್ಬೋದು. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಹಚ್ಚೋದು ಅಂತ ಹೇಳ್ಬಿಟ್ಟು. ಈ ಥರನೂ ಕೂಡ ನೆಕ್ಸ್ಟ್ ಫೆವಿಕ್ರಿಲಿ ಗಮ್ ಕೂಡ ನಮ್ಗೆ ಅವೈಲೇಬಲ್ ಇರುತ್ತೆ. ಇದನ್ನು ಕೂಡ ಸ್ಟೋನಿಂಗ್ ಸ್ಟಿಚ್ ಮಾಡ್ಬೋದು, ಇಲ್ಲಾಂದರೆ ಇದನ್ನು ಕೂಡ ಸ್ಟೋನಿಂಗ್ ಯೂಸ್ ಮಾಡ್ಬೋದು. ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ಆದರೆ ಬಟ್ ಇದು ಯೂಸ್ ಮಾಡೋದ್ರಿಂದ ಏನಪ್ಪ ಅಂದರೆ ಬೇಗ ಸ್ಟಿಚ್ ಆಗುತ್ತೆ, ಹಾಗೆ ಬೇಗನೂ ಕೂಡ ಬಿಡೋದಿಲ್ಲ ಅಂತೇಳಿ ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದನ್ನು ಕೂಡ ಬೇಗ ಬಿಡಲ್ಲ, ಆದರೆ ಬೇಗ ಹಾರಲ್ಲ ಇದು ಗಮ್ಮು. ಹಾಗಾಗಿ ಇದು ನಮಗೆ ಬೇಗ ಕೆಲಸ ಮುಗಿಬೇಕು ಅಂತ ಹೇಳಿದ್ರೆ ಇದು ಹೊಸ ತಗೋಬೇಕಾಗತ್ತೆ. ಸೊ ಹಾಗೆ ಸುಮಾರು ಇವೆಲ್ಲ ಮಿಷಿನ್ ಹ್ಯಾಂಡ್ ಎಂಬ್ರಾಯ್ಡರಿಗೆ ನಾವು ಯೂಸ್ ಮಾಡಿಬಿಟ್ಟಿರೋ ಅಂಥದ್ದು ಡಿಸೈನ್ಸು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹ್ಯಾಂಡ್ ಎಂಬ್ರಾಯ್ಡರಿ ತೋರಿಸ್ತಿದ್ರೆ ಸೊ ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿದ್ರಲ್ವ ನಾನು ಮಿಷಿನ್ ಎಂಬ್ರಾಯ್ಡರಿ ಬಗ್ಗೆ ಯಾವ ಥರ ಮೆಟೀರಿಯಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಮೆಟೀರಿಯಲ್ಸ್ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ ಫಸ್ಟಿಗೆ ಕಲಿಬೇಕಾದ್ರೆ. ಇದು ನಮಗೆ ಹೆಲ್ಪ್ ಆಗುತ್ತೆ ಫಸ್ಟಿಗೆ ಬಿಗಿನಿಂಗಲ್ಲಿ ಕಲಿಯುವಾಗ. ಹೀಗೆ ಇಷ್ಟು ನನ್ನ ಮಿಷಿನ್ ಎಂಬ್ರಾಯ್ಡರಿಯ ಮೆಟೀರಿಯಲ್ಸು ಅಂತ ಹೇಳ್ತಾ ಸೊ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡ್ತಿದ್ದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ಓಕೆ.